ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ ಇವತ್ತು. ರಾಗಿ ಒಂದು ಬಟ್ಲು ಅಳತೆ ತಗೊಂಡಿದ್ದೀನಿ. 2 ಬಟ್ಲು ರಾಗಿ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಸೈಡಿಗೆ ತಗೊತೀನಿ. ಅದೇ ಬಾಣಲಿಗೆ ಉದ್ದಿನಕಾಳು, ಕಪ್ಪಗೆ ಉದ್ದಿನಕಾಳು ಬರುತ್ತೆ, ಅದು ತುಂಬಾ ಸ್ಟ್ರೆಂತು, ಮಕ್ಕಳಿಗೆ ತುಂಬಾ ಒಳ್ಳೇದು ತಿನ್ನೋದ್ರಿಂದ. ಅದನ್ನು ಹುರ್ಕೊಂಡು, ಇದು 1 ಬಟ್ಲು ತಗೊಂಡಿದ್ದೀನಿ. ರಾಗಿ 2 ಬಟ್ಲು, ಉದ್ದಿನಕಾಳು 1 ಬಟ್ಲು ಫುಲ್ಲು ಹುರ್ಕೊಂಡು ಸೈಡ್ಗೆ ಎತ್ಕೊಂಡು, ಮೆಂತ್ಯ 1/4 ಬಟ್ಲು. ತುಂಬ ಹಾಕಿದ್ರೆ ಕಸರೆ ಬಂದುಬಿಡುತ್ತೆ. 1/4 ಬಟ್ಲು ತಗೊಂಡಿದ್ದೀನಿ ಮೆಂತ್ಯ. ಅದನ್ನು ಹುರ್ಕೊಂಡು ಸೈಡ್ಗೆ ಇಟ್ಕೊತೀನಿ. ಸಜ್ಜೆ 1 ಬಟ್ಲು. ಇದು ತುಂಬಾ ಸ್ಟ್ರೆಂತು ಮಕ್ಕಳಿಗೆ. ಕಡಲೆಕಾಳು 1/4 ಬಟ್ಲು. ಇದನ್ನು ಒಂದು ಸ್ವಲ್ಪ ಹುರ್ಕೊಂಡು ಹಾಕ್ಕೊತೀನಿ. ಒಂದು ಸ್ವಲ್ಪ ಅಕ್ಕಿ, ಟೇಸ್ಟ್ಗೋಸ್ಕರ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಹಾಕ್ತೀನಿ ಅಷ್ಟೇ. ನಿಮಗೆ ಗೋಧಿ ಬೇಕಾದರೂ ಒಂದು ಸ್ವಲ್ಪ ಸೇರಿಸ್ಕೊಬೋದು. ನಾನು ಗೋಧಿ ಸೇರಿಸಿಲ್ಲ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಪೌಡ್ರ್ ಮಾಡಿಸ್ಕೊಂಡು ಬರ್ತೀನಿ, ಹಸಿಟ್ಟು ಮಾಡಿಸ್ಕೊಂಡು ಬರ್ತೀನಿ. ನೋಡಿ, ಈ ಥರ ಬಂದಿರುತ್ತೆ. ಮುದ್ದೆ ಮಾಡ್ತೀನಿ. ಇದರಲ್ಲಿ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಮೇಲೆ ಹಸಿಟ್ಟು ಉದುರಿಸ್ಬಿಟ್ಟು, ಉಕ್ಕು ಬಂದಾಗ ಸಣ್ಣ ಉರಿ ಇಟ್ಕೊಬೇಕು. ಸಣ್ಣ ಉರಿ ಇಟ್ಕೊಂಡು ಹಸಿಟ್ಟು ಹಾಕ್ಕೊಂಡು ಒಂದು ಕೋಲಲ್ಲಿ ನಾದ್ಕೊಬೇಕು ನೀಟಾಗಿ. ಉಂಡೆ ಇಲ್ದಿರಂಗೆ ನಾದ್ಕೊಬೇಕು. ನೋಡಿ, ಸ್ಪೂನಲ್ಲಿ ಕೋಲಲ್ಲಿರೋದು ಕೆರೆದ್ಬಿಟ್ಟು ಒಂದು ತಟ್ಟೆ ಮುಚ್ಚಿಕೋಣ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮೀಡಿಯಮ್ ಉರಿ ಇಟ್ಬಿಟ್ಟು. ತುಂಬಾ ಸ್ಟ್ರೆಂತು. ಈ ಥರ ಟ್ರೈ ಮಾಡಿ ಮಕ್ಕಳಿಗೆ. ಈ ವಯಸ್ಸಿಗೆ ಬರೋ ಮಕ್ಕಳಿಗಂತೂ ಈ ಮುದ್ದೆ ಕೊಟ್ಟರೆ ಸೊಂಟಕ್ಕೆ ತುಂಬಾ ಭದ್ರ. ಆಮೇಲೆ ಬಾಣಂತಿರಿಗೂ ತುಂಬಾ ಒಳ್ಳೆಯದು ಈ ಮುದ್ದೆ. ತೆಳ್ಳಗೆ ತೊಳ್ಸ್ಕೊಟ್ಬಿಟ್ರೆ ಅಂತೂ ತುಂಬಾ ಸ್ಟ್ರೆಂತು ಬಾಣಂತಿರಿಗೆ. ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಕಲ್ಲಿಗೆ ಒಂದು ಸ್ವಲ್ಪ ನೀರನ್ನ ಸವರ್ಕೊಂಡು ಮುದ್ದೆ ಕಟ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ ಮುದ್ದೆ. ಎಣ್ಣೆ ಬೆಣ್ಣೆ ಏನೂ ಹಾಕಿಲ್ಲ ನಾನು. ಮುದ್ದೆ ಮಾತ್ರ ಸಖತ್ತಾಗಿದೆ.